ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಅವನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ದೇಶದಾದ್ಯಂತ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಶಿವರಾತ್ರಿ. ಹಾಗಾಗಿ ನಾನು ಬೆಂಗಳೂರಿನ ಐತಿಹಾಸಿಕ ದೇವಸ್ಥಾನ, 17ನೇ ಶತಮಾನದ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆ ದೇವಸ್ಥಾನಕ್ಕೆ ನಾನಿಂದು ಆಗಮಿಸಿದ್ದೀನಿ. ಇಲ್ಲಿರುವಂತಹ ಅಲಂಕಾರವನ್ನ ನೀವೇನಾದ್ರೂ ನೋಡ್ತಾ ಹೋದ್ರೆ ಎಷ್ಟು ವೈಭವದಿಂದ ಕಂಗೊಳಿಸ್ತಾ ಇದೆ ಈ ದೇವಸ್ಥಾನ ಅಂತ ಹೇಳಿದ್ರೆ. ಕಬ್ಬುಗಳಿಂದ ಅಲಂಕಾರ ಮಾಡಲಾಗಿದೆ, ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಅನೇಕ ಭಕ್ತಾದಿಗಳು ಆಗಮಿಸಿ ಇಲ್ಲಿ ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಶಿವದೇವರ ಅಲಂಕಾರವನ್ನ ನೋಡ್ಬೋದು, ಎಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿ ವರ್ಷವೂ ಕೂಡ ಹೀಗೆ ಅನೇಕ ವಿಭಿನ್ನ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗುತ್ತೆ ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಅದೇ ರೀತಿಯಾಗಿ ಭಕ್ತಾದಿಗಳು ಸಹ ಕ್ಯೂ ಅಲ್ಲಿ ಬರ್ತಾರೆ ಇಲ್ಲೆಲ್ಲ ಜನ. ಹಾಗಾಗಿ ಇಲ್ಲಿ ಒಂದು ವಿಭಿನ್ನವಾಗಿರುವಂತಹ ವ್ಯವಸ್ಥೆ ಕೂಡ ಇದೆ. ಅಚ್ಚುಕಟ್ಟಾಗಿರುವಂತಹ ವಾಲಂಟಿಯರ್ಸ್ ಎಲ್ಲವೂ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎದುರುಗಡೆ ಇರುವಂತಹ ಭಕ್ತಾದಿಗಳು ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ, ದೇವರೇ ಅಂದ್ರೆ ಅವರೆಲ್ಲ ಇಷ್ಟಾರ್ಥಗಳನ್ನ ಪೂರೈಸಪ್ಪ ದೇವ್ರೆ ಅಂತ ಹೇಳಿ ತಮ್ಮ ಇಷ್ಟಾರ್ಥಗಳನ್ನ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ದೇವರ ದರ್ಶನ ಆಗಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ಎಲ್ಲರ ಬಾಯಲ್ಲಿ ಒಂದೇ ಒಂದು ಮಂತ್ರ ಅಂತ ಹೇಳಿದ್ರೆ ಅದು ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಅಂತ ಹೇಳ್ತಾ ಇದ್ದಾರೆ. ಭಾರತೀಯರ ಒಂದು ಮುಖ್ಯವಾಗಿರುವಂತಹ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ನಮ್ಮ ಸಂಸ್ಕೃತಿಯ ಒಂದು ವಿಶೇಷವಾಗಿರುವಂತಹ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿವರಾತ್ರಿಯ ದಿನ ಅನೇಕ ಭಕ್ತಾದಿಗಳು ಆಗಮಿಸಿ ಇಲ್ಲಿ ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ನೀವು ಕೂಡ ಇಲ್ಲಿ ಆಗಮಿಸಿ ಕಾಡುಮಲ್ಲೇಶ್ವರ ದೇವಸ್ಥಾನದ ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಬೇಕು ಅಂತ ಹೇಳ್ಕೊಳ್ತಾ ಇದ್ರಿ. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಅಕ್ಷತಾ ಕುಲಕರ್ಣಿ, ಒನ್ ಇಂಡಿಯಾ.